ನೀವೇನಾದರೂ KSTDC ಕಡೆಯಿಂದ ತಿರುಮಲಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಖಂಡಿತ ಟ್ರೈ ಮಾಡಿ. ಅವ್ರ ಸರ್ವಿಸ್ ತುಂಬ ಬೆಸ್ಟಾಗಿದೆ ಅಂತಲೇ ಹೇಳ್ಬೋದು. 2300 ರೂಪಾಯಿಗೆ ಪ್ರತಿದಿನ 8 ಗಂಟೆಗೆ ತಿರುಮಲಕ್ಕೆ ಬಸ್ ಹೊರಡ್ತವೆ. ಬಸ್ ಇದ್ದಿದ್ದು 8 ಗಂಟೆಗೆ, ಶಾರ್ಪ್ 8:15ಗೆ ಬಸ್ ಯಶವಂತಪುರ ಡಿಪೋಯಿಂದ ಹೊರಡ್ತು. ಬೆಂಗಳೂರು ಟ್ರಾಫಿಕ್ ಎಲ್ಲ ಕ್ರಾಸ್ ಮಾಡಿಕೊಂಡು ಒಂದು ಬ್ರೇಕ್ ಕೊಡ್ತಾರೆ. ಸೊ ಶಾರ್ಪ್ ಮಿಡ್ನೈಟ್ 1 o'clockಗೆ ನಾವು KSTC ಟೈಅಪ್ ಆಗಿರೋ ಹೋಟ್ಲಲ್ಲಿದ್ವಿ. ಹೋಟೆಲ್ ಪ್ರೆಟಿ ಡೀಸೆಂಟ್ ಆಗಿದೆ, ಬಿಸಿನೀರು ಸೂಪರಾಗಿ ಬರ್ತಿತ್ತು. ಫ್ರೆಶ್ ಅಪ್ ಆಗೋಕ್ಕೆ 1 hour ಟೈಮ್ ಕೊಡ್ತಾರೆ. ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ 2 ಗಂಟೆಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಮತ್ತೆ ನಾವು ಬಸ್ ಹತ್ತಿದ್ವಿ. ಅಲ್ಲಿಂದ ಮತ್ತೆ ನಮಗೆ ತಿರುಮಲ ಲೋಕಲ್ ಟ್ರಾನ್ಸ್ಪೋರ್ಟ್ ಬಸ್ ಸ್ಟಾಪಿಗೆ ಕರ್ಕೊಂಡು ಹೋಗ್ತಾರೆ. ಈ ಬಸ್ಸಿಂದ ಆ ಬಸ್ ಹತ್ತಿಸ್ತಾರೆ. ಮಧ್ಯದಲ್ಲಿ ಒಂದು ಸೆಕ್ಯೂರಿಟಿ ಚೆಕ್ ಬರುತ್ತೆ. ಅಲ್ಲಿ ನಮ್ಮ ಬ್ಯಾಗ್ ಎಲ್ಲ ನೀಟಾಗಿ ಸ್ಕ್ಯಾನ್ ಆಗುತ್ತೆ. ಮತ್ತೆ ಮುಡಿ ಕೊಡೋರ್ನ ಒಂದು ಸಪ್ರೇಟ್ ಜೀಪ್ ಮಾಡಿ ಮುಡಿ ಕೊಡೋ ಸ್ಥಳಕ್ಕೆ ಕಳಿಸ್ತಾರೆ. ಮತ್ತು ಮಿಕ್ದವ್ರನ್ನ ಸೀದಾ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾರೆ. ಅವರು ಮುಡಿ ಕೊಟ್ಬಿಟ್ಟು ಒಂದು 30-40 ಮಿನಿಟ್ಸ್ ಅನ್ನೋ ಅಷ್ಟರಲ್ಲಿ ಬೆಟ್ಟದ ಮೇಲೆ ಬಂದು ನಮ್ಮನ್ನ ಜಾಯ್ನ್ ಆಗ್ತಾರೆ. ಮತ್ತೆ ಅಲ್ಲಿಂದ ಎಲ್ಲರನ್ನೂ ಸರ್ವದರ್ಶನ ಕ್ಯೂ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಒಂದು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. 50 ರೂಪೀಸ್ ಪರ್ ಹೆಡ್ ತೊಗೋತಾರೆ. ಸೊ ಇಲ್ಲಿಂದ ಒಳಗಡೆ ಹೋದ್ಮೇಲೆ ನಾವು ಸೀದಾ ನಡ್ಕೊಂಡೋಗಿ ಸರ್ವದರ್ಶನ ಟಿಕೆಟ್ಸ್ ತೊಗೊಳ್ತೀವಿ. ಟಿಕೆಟ್ಸ್ ತೊಗೊಂಡಾದ್ಮೇಲೆ ಇಲ್ಲಿ ನಮ್ಮ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ನ ಡೆಪಾಸಿಟ್ ಮಾಡಿ ನಾವು ಡೆಸಿಗ್ನೇಟೆಡ್ ಕಂಪಾರ್ಟ್ಮೆಂಟಲ್ಲಿ ಹೋಗಿ ಕೂತ್ಕೋಬೇಕು. ಸೊ ಕಂಪಾರ್ಟ್ಮೆಂಟ್ 6:30ಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು, ಬಟ್ ಅವತ್ತು 8 ಗಂಟೆಗೆ ಓಪನ್ ಆಯಿತು. ಸೊ ಒಂದ್ಸರಿ ಕಂಪಾರ್ಟ್ಮೆಂಟ್ ಓಪನ್ ಆದಮೇಲೆ ಕ್ಯೂ ಎಲ್ಲೂ ನಿಂತ್ಕೊಳ್ಳೋದಿಲ್ಲ, ಮೂವ್ ಆಗ್ತಾನೆ ಇರುತ್ತೆ. ಆಫ್ಟರ್ ಆಲ್ ದೀಸ್ ಕ್ಯೂಸ್, ದ ಮೊಮೆಂಟ್ ಯು ಎಂಟರ್ ದ ಟೆಂಪಲ್, ದ ಡಿವೈನ್ ಎನರ್ಜಿ ಯು ಫೀಲ್ ಇಸ್ ಎಟರ್ನಲ್ ಆ್ಯಂಡ್ ಇಟ್ ಕ್ಯಾನ್ ನಾಟ್ ಬಿ ಎಕ್ಸ್ಪ್ಲೇನ್ಡ್ ಇನ್ ವರ್ಡ್ಸ್. ದ ಮೊಮೆಂಟ್ ಯು ಸ್ಟೆಪ್ ಇನ್, ಇಟ್ಸ್ ಜಸ್ಟ್ ಯು, ದ ಡಿವೈನ್ ಎನರ್ಜಿ ಆ್ಯಂಡ್ ದ ಆಲ್ಮೈಟಿ. ಅಷ್ಟೊಂದು ಗಲಾಟೆ ಮಧ್ಯೆ ನಮ್ಮ ಮನಸ್ಸಲ್ಲಿರೋ ಮೌನ ಬೇರೆ ಎಲ್ಲೂ ಸಿಗೋದಿಲ್ಲ. ದರ್ಶನ ಎಲ್ಲ ಚೆನ್ನಾಗಾಯಿತು. ಮತ್ತೆ ಅಲ್ಲಿರೋ ಗರುಡನ್ನ ನೋಡಿಕೊಂಡು ದೇವಸ್ಥಾನದಿಂದ ಆಚೆ ಬಂದರೆ ಪ್ರಸಾದ ತಗೊಂಡು ಕಲ್ಯಾಣಿ ನೋಡಿಕೊಂಡು ಮತ್ತೆ ಅಲ್ಲಿ ನಮ್ಮ ಹನುಮಂತನ ಗುಡಿ ಇದೆ, ಅದನ್ನು ನೋಡಿಕೊಂಡು ಫುಲ್ ಎಕ್ಸಿಟ್ ಬಂದರೆ ನಮ್ಮ ಮೊಬೈಲ್ ಡೆಪಾಸಿಟ್ ಕೌಂಟರ್ ಸಿಗುತ್ತೆ. ಮೊಬೈಲ್ನ ವಾಪಸ್ ತೊಗೊಂಡು ಫೋಟೋಸ್ ಮತ್ತು ವಿಡಿಯೋಸ್ ಬೇಕಂದರೆ ಮತ್ತೆ ನೀವು ಟೆಂಪಲ್ ಒಳಗಡೆ ಹೋಗಬೇಕಾಗತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡಾಗ ಸಮಯ 11:30 ಆಗಿತ್ತು. ಮತ್ತು ಅಲ್ಲಿಂದ ಸೀದಾ ಪದ್ಮಾವತಿ ಟೆಂಪಲ್ ಕರ್ಕೊಂಡು ಹೋಗ್ತಾರೆ. ಈ ಟೆಂಪಲಲ್ಲೂ ಸಹ ಮೊಬೈಲ್ ಎಲ್ಲೂ ಅಲೋಡ್ ಇರೋದಿಲ್ಲ. ಅಲ್ಲೇ ದರ್ಶನ ಮಾಡಿಕೊಂಡು ಮತ್ತೆ ಟುವರ್ಡ್ಸ್ ಬೆಂಗಳೂರು ಕಡೆಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರು ಯಶವಂತಪುರಕ್ಕೆ ಬಂದಾಗ ನಾವು ರಾತ್ರಿ 9:30 ಆಗಿತ್ತು. ಸೊ 10 ಗಂಟೆಗೆಲ್ಲ ಮನೆ ರೀಚ್ ಆದ್ವಿ ವಾಪಸ್.